ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ನಿಮ್ಮದು ಮೀನರಾಶಿ. ಬರುವ ಆಗಸ್ಟ್ 12, 2026 ಬರುವ ಕೇತುಗ್ರಸ್ತ ಖಗ್ರಾಸ ಸಂಪೂರ್ಣ ಸೂರ್ಯಗ್ರಹಣವು ಮೀನರಾಶಿಗೆ 5ನೇ ಭಾವದಲ್ಲಿ ಸಂಭವಿಸ್ತಾ ಇದೆ. ಪಂಚಮ ಭಾವದಲ್ಲಿ, ಸಂತಾನ ಭಾವದಲ್ಲಿ, ಸುಖ ಭಾವದಲ್ಲಿ, ಅದೃಷ್ಟ ಭಾವದಲ್ಲಿ ಗ್ರಹಣ ನಡೀತಾ ಇದೆ. ಬುಧವಾರ ಅಮಾವಾಸ್ಯ ದಿನದಂದು ರಾತ್ರಿ 9:04 ಸ್ಟಾರ್ಟ್ ಆಗುತ್ತೆ. 11:16 ಪೀಕ್ ಲೆವೆಲ್ ಮುಚ್ಚುತ್ತೆ. ರಾತ್ರಿ ನಂತರ ಮರುದಿನ ಬೆಳಿಗ್ಗೆ 4:25 ಗ್ರಹಣ ಅಂತ್ಯವಾಗುತ್ತೆ. ಗ್ರಹಣ ಒಂದು ನೈಸರ್ಗಿಕ ಶುದ್ಧೀಕರಣ ಪ್ರಕ್ರಿಯೆ ಆಗಿದೆ. 4 ರಾಶಿಗಳಿಗೆ ಶುಭ, 4 ರಾಶಿಗಳಿಗೆ ಅಶುಭ, 4 ರಾಶಿಗಳಿಗೆ ಸಮ್ಮಿಶ್ರ ಫಲ ಕೊಡುತ್ತೆ. ಇದು ಆ ಭಾವಗಳ ಆಧಾರದ ಮೇಲೆ ನಡೀತಾ ಇದೆ. ಯಾವ ರಾಶಿಗೆ ನಡೆಯುತ್ತೆ ಮತ್ತು ಅದರಿಂದ ಯಾವ ರಾಶಿಗಳಿಗೆ 4, 8, 12 ಇರುತ್ತೆ, ಅದಕ್ಕೆ ಅನಿಷ್ಟ ಫಲಗಳು. ಈಗ ನಿಮಗೆ ಆ ರೀತಿ ಆಗ್ತಾ ಇಲ್ಲ. ಪಂಚಮ ಭಾವದಲ್ಲಿ ನಡೀತಾ ಇದೆ, ಹೀಗಾಗಿ ಇದು ಸಮ್ಮಿಶ್ರ ಫಲಗಳನ್ನು ಕೊಡುತ್ತದೆ. ಮಿಕ್ಸ್ಡ್ ರಿಸಲ್ಟ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಪಂಚಮ ಭಾವದಲ್ಲಿ ಗ್ರಹಣ ನಡೀತಾ ಇದೆ. ಗ್ರಹಣಕ್ಕೆ ಗುರಿಯಾಗುವ ಗ್ರಹ ಬಂದ್ಬಿಟ್ಟು ಆತ್ಮಕಾರಕ ಸೂರ್ಯ. ಸೂರ್ಯ 6ನೇ ಭಾವದ ಅಧಿಪತಿ ಆಗ್ತಾನೆ. 6th ಲಾರ್ಡ್ ಈಸ್ ಗೆಟಿಂಗ್ ಎಕ್ಲಿಪ್ಸ್ಡ್ ಇನ್ 5th ಹೌಸ್. 6ನೇ ಭಾವಾಧಿಪತಿ ಪಂಚಮ ಭಾವದಲ್ಲಿ ಗ್ರಹಣಕ್ಕೆ ಗುರಿಯಾಗುವನು ಸೂರ್ಯ. ಆತ್ಮಕಾರಕ, ನೇತ್ರಕಾರಕ, ಧರ್ಮಕಾರಕನಾಗಿದ್ದಾನೆ ಸೂರ್ಯ. ಸೂರ್ಯನಿಗೆ ಈಗೋ ಇರುತ್ತದೆ. ಇಂಥ ಸೂರ್ಯ ಪಂಚಮ ಭಾವದಲ್ಲಿ ಗ್ರಹಣಕ್ಕೆ ಗುರಿಯಾಗ್ತಾನೆ. 6ನೇ ಭಾವದ ಕಾರಕತ್ವಗಳು ಪಂಚಮ ಭಾವದಲ್ಲಿ ಬಂದು ಪರಿವರ್ತನೆಗೆ ಗುರಿಯಾಗಿ ಗ್ರಹಣಕ್ಕೆ ಗುರಿಯಾಗ್ತವೆ. ಸೂರ್ಯನ ಊರ್ಜೆ ಕೇತು ಕೇವಲ 50% ಮಾತ್ರ ಪುನಶ್ಚೇತನಗೊಳಿಸ್ತಾನೆ. ಇದು ಭಾವಾಧಾರಿತವಾಗಿರುತ್ತದೆ. ಹೀಗಾಗಿ ಮೀನರಾಶಿಗೆ 50% ಸಮ್ಮಿಶ್ರ ಫಲಗಳು, ಶುಭ 50, ಅಶುಭ 50. ಕೇತು ಒಬ್ಬ ಬ್ಲ್ಯಾಕ್ ಹೋಲ್ ಆಗಿದ್ದಾನೆ. ಬ್ಲ್ಯಾಕ್ ಹೋಲ್ ಅಂದರೆ ಆತನ ಸಮೀಪ ಬರುವ ಎಲ್ಲ ಊರ್ಜೆಗಳನ್ನು ಹೀರ್ಕೋತಾ ಇರ್ತಾನೆ. ವಿಶೇಷವಾಗಿ ಕಪ್ಪು ಶಕ್ತಿಗಳನ್ನ ಮಾತ್ರ ಜೋರಾಗಿ ಇರ್ಕೋತಾನೆ. ಏನಾಗ್ತಾ ಇದೆ, ಸೂರ್ಯನಲ್ಲಿ ಸೂರ್ಯ ಸದಾ ಸಂಚಾರಿ, ರೆಸ್ಟ್ ಇಲ್ಲ ಅವನಿಗೆ. ಸುತ್ತ ಹಾಕುವಾಗ ಏನಾಗ್ತಾ ಇರುತ್ತೆ, ಸೂರ್ಯನಲ್ಲಿ ಎಲ್ಲ ನೆಗೆಟಿವ್ ಎನರ್ಜಿಗಳು, ಅನ್ವಾಂಟೆಡ್ ಎನರ್ಜಿಗಳು ಕೂಡ ಸೂರ್ಯನಲ್ಲಿ ಸೇರ್ಕೋತವೆ ಟ್ರಾವೆಲ್ ಮಾಡುವಾಗ. ಇಂಥ ಸಂದರ್ಭದಲ್ಲಿ ಸೂರ್ಯನಲ್ಲಿ ಸೇರಿಕೊಂಡಾಗ ಗ್ರಹಣ ಅಥವಾ ಪುನಶ್ಚೇತನ ಪ್ರಕ್ರಿಯೆ, ಅದನ್ನು ಹೀರ್ಕೋಬೇಕು ಯಾರಾದರೂ. ಅದಕ್ಕೆ ಗ್ರಹಣಗಳು ನಡೀತವೆ. ಅದೊಂದು ನೈಸರ್ಗಿಕ ಪ್ರಕ್ರಿಯೆ. ಹೀಗಾಗಿ ಕೇತು ಮತ್ತು ರಾಹುಗಳ ಛಾಯಾಗ್ರಹಗಳು ಅವು ಕಪ್ಪು ವಸ್ತುವನ್ನು, ಡಸ್ಟ್ ಪಾರ್ಟಿಕಲ್ಸು, ಬ್ಲ್ಯಾಕ್ ಸೋರ್ಸಸ್ಸು, ಇದೆಲ್ಲ ಕಪ್ಪು ಶಕ್ತಿನ ತನ್ನಡಿ ಹೀರಿಕೊಂಡು ಅವು ಶಕ್ತಿಶಾಲಿ ಆಗ್ತವೆ. ಇವನು ಕೊಟ್ಟು ಶಕ್ತಿಶಾಲಿ ಆಗುವನು, ಪುನಶ್ಚೇತನಗೊಳ್ಳುವನು, ರಿನ್ಯೂವಲ್ ಆಗೋನು, ಫ್ರೆಶ್ ಆಗ್ತಾನೆ. ಅವು ಹೀರಿಕೊಂಡು ಶಕ್ತಿಶಾಲಿ ಆಗ್ತವೆ. ಅವಕ್ಕೆ ಅಂಥ ಎನರ್ಜಿನೇ ಬೇಕು. ಈಗ ಇಂಥ ಸಂದರ್ಭದಲ್ಲಿ 50% ಮಾತ್ರ ಹೀರಿಕೊಳ್ಳುವ ಸಾಮರ್ಥ್ಯ ಕೇತುವಿಗೆ ಬರುತ್ತೆ. ಕಾರಣ 5th ಹೌಸ್ನಲ್ಲಿ ನಡೀತಾ ಇದೆ. ಇಂಥ ಸಂದರ್ಭಗಳಲ್ಲಿ 50% ಅದೃಷ್ಟ ಬಲ ಬರುತ್ತದೆ. ಇನ್ನು ಏನಾಗುತ್ತೆ, ಸಂಘರ್ಷದಿಂದಲೇ ಎಲ್ಲವೂ ಪಡಿಬೇಕು. 50% ಸಂಘರ್ಷಮಯ ಜೀವನ. ದೇರ್ ಇಸ್ ಅ ಸ್ಟ್ರಗಲ್, ದೇರ್ ಇಸ್ ಏನಾಗ್ತಾ ಇದೆ ಅಂದರೆ, ಯು ಹ್ಯಾವ್ ಟು ಫೈಟ್. ಸಂಘರ್ಷವನ್ನು ಕೈ ಬಿಡಬಾರ್ದು. ಸಂಘರ್ಷದಿಂದಲೇ ಅದೃಷ್ಟ ಬರೋದು. ಶತ್ರುಗಳಿಗೆ ಗ್ರಹಣ ಹಿಡಿಯುತ್ತದೆ. ಹಳೆಯ ಏನಾದರೂ ರೋಗಗಳಿದ್ರೆ ಅವಕ್ಕೆ ಗ್ರಹಣ ಹಿಡಿಯುತ್ತದೆ. ನಿಮ್ಮದು ಶತ್ರುಗಳು ನಾಶವಾಗ್ತಾರೆ, ರೋಗಗಳು ನಾಶವಾಗುತ್ತದೆ. ಶತ್ರುಗಳಿಗೆ ಅದೃಷ್ಟ ಕೈ ಕೊಡುತ್ತದೆ. ಶತ್ರುಗಳಿಗೆ ಸಮಸ್ಯೆಗಳು ಬರ್ತವೆ. ನಿಮ್ಮ ವ್ಯಾಧಿಗಳು, ಹಳೆಯ ವ್ಯಾಧಿಗಳು ದೂರವಾಗ್ತವೆ. 6 ತಿಂಗಳು ಗ್ರಹಣಗಳ ಪ್ರಭಾವ ಇರುತ್ತದೆ. ಇನ್ನು ಯಾರಾದರೂ ವ್ಯಾಪಾರ ಇರ್ಬೋದು, ವ್ಯವಹಾರ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಜಾಬ್ ಇರ್ಬೋದು, ಕರಿಯರ್ ಇರ್ಬೋದು, ಪ್ರೊಫೆಷನಲ್ ಇರ್ಬೋದು, ಸೇವಾ ಭಾವ 6th ಹೌಸ್, ಇಲ್ಲಿ 50% ಲಕ್ ಸಿಗುತ್ತೆ. ಒಂದು ಪ್ರಾರಬ್ಧ ಭಾವ ಇದೆ, ಪ್ರಾರಬ್ಧ ಬಲ ಸಿಗುತ್ತದೆ. 50% ಫ್ರೀ ವಿಲ್ ಕರ್ಮ ಇದೆ. ಇಲ್ಲಿ ಮನಸ್ಸು ಬಂದಂಗೆ ಕೆಲಸ ಮಾಡಬಹುದು. ಆರೋಗ್ಯ ಭಾಗ್ಯನೂ ಕೂಡ 50% ಕಂಡು ಬರ್ತಾ ಇದೆ. ಆರ್ಥಿಕ ಅಭಿವೃದ್ಧಿ, ಉನ್ನತಿ 50% ನಾವು ಕಾಣಬಹುದು. ಈ ರೀತಿಯಾಗಿ ಗ್ರಹಣದ ಫಲಗಳಿದ್ದು 50% ಆತ್ಮ ಮಲಿನತೆ ದೂರವಾಗುತ್ತದೆ. 50% ಮಲಿನತೆ ಮುಂದುವರಿಯುತ್ತದೆ. 50% ಆತ್ಮ ಭ್ರಮೆಯಲ್ಲಿ ಮುಂದುವರಿಯುತ್ತೆ. ಸಣ್ಣ ಪುಟ್ಟ ಅಪಘಾತಗಳಾಗ್ತವೆ. ಸಣ್ಣ ಪುಟ್ಟ ಗಾಯಗಳನ್ನು ಕೂಡ ನಾವು ಈ ಅವಧಿಯಲ್ಲಿ ಕಾಣಬಹುದು. ಲವ್ ಲೈಫಲ್ಲಿಯೂ ಕೂಡ, ಪ್ರೀತಿ ಪ್ರೇಮ ಪ್ರಣಯಗಳಲ್ಲಿ ಕೂಡ 50% ಯಶಸ್ಸು ಸಿಗುತ್ತದೆ. ಇಲ್ಲಿ ಆಡೋಣ ಬಾ ಕೆಡ್ಸೋಣ ಬಾ ಅಂತ ಆಗುತ್ತದೆ. ಎಸ್ ಆರ್ ನೋ. ಇಲ್ಲಿ ಯಾವುದೇ ಕೂಡ ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ ಕೆಲವರಿಗೆ. ಈ ರೀತಿಯ ಘಟನೆಗಳು ಇರ್ತವೆ. ಇನ್ನು ಇದು ಪೆಂಡಿಂಗ್ ಉಳಿತಾ ಹೋಗುತ್ತೆ ಇಷ್ಟು. ಇನ್ನು ಆತ್ಮಶುದ್ಧಿ 50%, ಆತ್ಮ ಚೈತನ್ಯ, ಆತ್ಮವಿಶ್ವಾಸ 50%. ಹೀಗೆ ಶಿಕ್ಷಣದಲ್ಲಿಯೂ ಕೂಡ 50% ಯಶಸ್ಸು ಸಿಗುತ್ತದೆ. ಇನ್ನು ಯಾರು ಅದೃಷ್ಟ ಪರೀಕ್ಷೆ ಮಾಡ್ತೀರಿ ಅವರಿಗೂ ಕೂಡ 100ಕ್ಕೆ 100 ಸಕ್ಸಸ್ ಸಿಗಲ್ಲ. ಕೆಲವೊಮ್ಮೆ ಯಶಸ್ಸು, ಕೆಲವೊಮ್ಮೆ ಅಪಯಶಸ್ಸು. ಈ ಕೆಲವರು ಲಾಟ್ರಿ ತೆಗಿತಾರೆ, ಕೆಲವರು ಜೂಜ ಆಡ್ತಿರ್ತಾರೆ, ಕೆಲವರು ಬೆಟ್ಟಿಂಗ್ ಹೋಗ್ತಾ ಇರ್ತಾರೆ. ಇವೆಲ್ಲ ಕೆಟ್ಟು ಸರಿಯಲ್ಲ. ಆದರೆ ಕೂಡ ಸಂತಾನ ವಿಚಾರದಲ್ಲಿಯೂ 50% ಶುಭ ಪ್ರಗತಿ ಇದೆ. ಇನ್ನು ಪ್ರಾಣಿಗಳಿಂದ, ಪ್ರಾಣಿಗಳನ್ನ ಪ್ರೀತಿಸಿ, ಬಿಕಾಸ್
ಏನಾಗುತ್ತೆ ಅಂದರೆ ನಾನ್ ಹ್ಯೂಮನ್ ಫಾರ್ಮ್ನಲ್ಲಿರುವಂಥ ನಾನ್ ಹ್ಯೂಮನ್ಸ್ ಅವುಗಳಿಗೂ ಕೂಡ ಸ್ವಲ್ಪ ಪ್ರೀತಿಯನ್ನು ಪ್ರೇಮವನ್ನು ತೋರಿಸಿ ಕರುಣೆಯನ್ನು ತೋರಿಸಿ ಇದರಿಂದಲೂ ಕೂಡ ಶುಭ ಫಲಗಳು ಸಿಗ್ತವೆ. ಆ ತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ಚಂದ್ರಗ್ರಹಣ ಬರುತ್ತದೆ. ಇನ್ನು ಒಂದು ಮೇನ್ ವಿಡಿಯೋ ಹಾಕ್ತೀನಿ, ಅದರಲ್ಲಿ ಗ್ರಹಣದ ಬಗ್ಗೆ ಡೀಟೇಲ್ ಆಗಿ ಎಲ್ಲ ಇರುತ್ತೆ. ಅದರ ಜೊತೆ ಕೊನೆಯಲ್ಲಿ ಅದರಲ್ಲಿ ಕೂಡ ಪರಿಹಾರಗಳಿದ್ದಾವೆ. ಇಚ್ಛುಕರು ನೋಡಬಹುದು, ವೀಕ್ಷಿಸಬಹುದು. ಶ್ರೀ ಗುರುದೇವರು.